ಹಾಯ್ ಕ್ಯೂಟೀಸ್ ಆ್ಯಂಡ್ ಬ್ಯೂಟೀಸ್, ಇದು ಇವರ ಪೋಕಿರಾಣಿ. ಸೊ ವೆಲ್ಕಮ್ ಟು ಮೈ ಚಾನಲ್. ಸೊ ನಾವಿವತ್ತು ಬಂದಿರೋದು ಹೇಳಿದೆ, ನಿಮ್ಮ ಪಾರ್ಟ್ 1 ಎಲ್ಲ ನೋಡಿರ್ತೀರ ಅಂದ್ಕೊಂಡಿರ್ತೀನಿ. ಈಗ ಈ ವಿಡಿಯೋ ಇರೋದು ಪಾರ್ಟ್ 2. ಸೊ ಇದು ಪಾರ್ಟ್ 2, ಎಲ್ಲ ವೀಡಿಯೋಸ್ ನೋಡಿ. ಸೊ ಆಚೆ ಪಾರ್ಟ್ 1 ನಿಮಗೆ ಎಲ್ಲೆಲ್ಲಿ ಹೋಗ್ಬೇಕು, ಏನೇನು ಮಾಡಬೇಕು ಇನ್ನೂ ಗೊತ್ತಿರಲಿಲ್ಲ. ಸೊ ಇವಾಗ ಡಿಸೈಡ್ ಮಾಡಿದ್ದು ಧರ್ಮಸ್ಥಳ ಬರಬೇಕು. ಇದು ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿ ಗೊತ್ತಿಲ್ಲ, ಸೊ ಅದು ಹೇಳ್ತೀನಿ. ಸೊ ಈಗ ಪಾರ್ಟ್ 2 ಧರ್ಮಸ್ಥಳ. ಸೊ ಗೈಸ್, ಇವಾಗ ಜನ ಯಾರೂ ಇಲ್ಲ, ದರ್ಶನಕ್ಕೆ ಬಂದಿದ್ದೀವಿ. ಜನ ಯಾರೂ ಇನ್ನೂ ಇಲ್ಲ. ಇದು ಫ್ರೀ ಎಂಟ್ರಿ. ಈಗ ಹಿಂಗೆ ಹೋಗಿ ದೇವಸ್ಥಾನ ಚೆನ್ನಾಗಿ ಇಲ್ವಲ್ಲ, ಹಾಗೆ ಗೇಟ್ಸ್ ಎಲ್ಲ ಓಪನ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಬೇಗ ಹೋಗಿ ಮಾಡಿದ್ದಾರೆ. ಜನ ಅವರು ಕೂಡ ಏನು ನಿಂತ್ಕೊಂಡಿಲ್ಲ, ಬೇಗ ಹೋಗ್ಬಿಟ್ಟಿದ್ದಾರೆ. ನಾನು ಹೋಗ್ತಾ ಇದ್ದಾರೆ ನೋಡಿ. ಯಾರೂ ಇಲ್ಲ. ಬರ್ತಾ ಇರೋದಿದ್ರೆ ಇದು ಮಳೆ ಬಂದಾಗ ಜಾರಬಾರ್ದಂತ ಹಾಕೋದು. ಬಟ್ ಇವಾಗ ಕೆಳಗಡೆ ಹಿಂಗೆ ಜಾರಿ ಬಿದ್ದುಬಿಟ್ರೆ ಮಕ್ಕಳು ಇರ್ತಾರೆ, ಬಿಟ್ಬಿಟ್ರೆ ಬೋಯ್ ಆಗ್ಬಿಡುತ್ತೆ. ಹಾಯ್, ಏನು ಕ್ಯೂಟಾಗಿ. ಹಾಯ್, ಚೆನ್ನಾಗಿದೆ. ಬಾಯ್. ಕಳ್ಳಿ ಮುಂದೆ ಹೋಗೋದು. ಎಕ್ಸ್ಕ್ಯೂಸ್ ಮೀ, ಸೋಮವಾರ ಬ್ಯುಸಿ ಇರುತ್ತೆ, ಶನಿವಾರ ಎಲ್ಲ ಬ್ಯುಸಿ ಇರಲ್ಲ. ಸೋಮವಾರ ಒಂದು ಹೆಜ್ಜೆ ಮುಂದೆ ಹೇಳಕ್ಕೆ 1 ಅವರ್ ಆಗುತ್ತೆ. ಕೈ ಹಿಡ್ಕೊಂಡು ಎಕ್ಸ್ಕ್ಯೂಸ್ ಮೀ, ನೀವು ನನ್ನ ಜಾಗ ಹಿಡ್ಕೊಂಡಿದ್ದೀರಾ. ಥ್ಯಾಂಕ್ ಯು, ಅದನ್ನೇ ಯಾವಾಗಲೂ ಫಾಲೋ ಮಾಡಿ. ಸೊ ಗೈಸ್, ನಾವಿವಾಗ ಹಂದಿ ಮನೆಗೆ ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲ ಮುಗಿಸ್ಕೊಂಡು, ಊಟ ಎಲ್ಲ ಮುಗಿಸ್ಕೊಂಡು, ಹಿಂಗೆ ಹೇಳಕ್ಕ ಯೂಟ್ಯೂಬ್ ಚಾನಲ್ ಎಲ್ಲ ಮುಗಿಸ್ಕೊಂಡು ಇವತ್ತು ನೋಡ್ರಿ ಹಂದಿ ಥರ ಓಡಾಡ. ಸೌಜನ್ಯ ಅವ್ರ ಮನೆ. ಈಗ ಧರ್ಮಸ್ಥಳ ಮುಗಿಸ್ಕೊಂಡು ಅಲ್ಲಿ ಎಲ್ಲಿ ಹೋಗೋದು. ಕಾರ್ ತೋರಿಸ್ಬಾ ಇಲ್ಲಿ. अभी भी गोंडा जोड़ी अभी जी
ಚಪ್ಪಲಿ ಏನು ಬೇಕು? ಆಶೀರ್ವಾದ ಆಗಲಿ. ಆಶೀರ್ವಾದ. ಸೊ ಗೈಸ್, ಇವಾಗ ನಾವು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಸೋಡಾ ಕುಡಿಯೋಕ್ಕೆ ಬಂದಿದ್ದೀವಿ. ಗೈಸ್, ಸೋಡಾ ಕುಡಿಯೋಕ್ಕೆ ಬಂದಿದ್ದೀವಿ. ನೀನು ಚಪ್ಪಲಿ ಅಲ್ಲಿದ್ರೆ ಕಾಣುತ್ತಾ? ಇಲ್ಲಿದ್ರೆ ಕಾಣುತ್ತೆ. ಒಂದು ಹಾಕೊಂಡಿದ್ಯಾ? ಇಲ್ಲೈತೆ. ಬಾಬಾ, ಇನ್ನೊಂದು ಇನ್ನೊಂದೆಲ್ಲಿ ಹಾಕೊಂಡಿದ್ಯಾ? ಸೋಡಾ ಕುಡಿಯೋಣ ಅಂತ ಬಂದಿದ್ದೀವಿ. ಸೊ ಬನ್ನಿ. ಸೊ ವಾಟರ್ ಮಿಲನ್ ಬಂದಿದೆ. ದಿಸ್ ಇಸ್ ವಾಟರ್ ಮಿಲನ್. ಇದು ಪೈನಾಪಲ್ ಬಂದಿದೆ. ತಗೋದು, ಇದು ಸ್ಟಿಕ್ ತಗೊಂಡು ತಿನ್ನು. ಅದು ಟೇಸ್ಟ್ ಬಂತು. ನೆಕ್ಸ್ಟ್ ಯಾವ ಟೆಂಪಲ್ ಹೋಗ್ತಾ ಇದೆ? ದುರ್ಗಮ್ಮ. ಸೌತಾಡ್ಕ ಗಣೇಶ. ಸ್ವೀಟು, ಖಾರ, ಹುಳಿ ಎಲ್ಲ ಮಿಕ್ಸ್ ಐತೆ. ನೈಸ್. ವಂಡರ್ಫುಲ್. ಚುರ್ಮರಿ ನೋಡಿ ಸ್ವಲ್ಪ ಹಿಂದೆ ಇಲ್ಲಿ ಕಲ್ಲಲ್ಲಿ ಆಗ್ತತೆ. ಹೌದಾ? ನೋಡ ನೋಡ ನೋಡಮ್ಮ, ಕಲ್ಲೆಲ್ಲ ಹತ್ತಂತೆ ತಾರು. ಹೌದಲ್ಲ? ಹೌದು. ನನಗೆ ಏನೇನ ಅಂತಿರ್ತಾನೆ. ಕಡೆ ಬರಪ್ಪ ನೀನು. ಚೆನ್ನಾಗಿದೆ. ಇವಾಗ ನೆಕ್ಸ್ಟ್ ನಾವು ಸೌತ್ ಆಡ್ಕೊಂಡು ಹೋಗ್ಬಿಟ್ಟು ಸಿಗ್ತೀವಿ. ಇದು ಏನು ಗೊತ್ತಿಲ್ಲ. ಇಷ್ಟು ಚಿಕ್ಕದು ನಿಂದು ಮಾಡ್ಬೇಕಾ? ಕೈಯಲ್ಲಿ ತಗೊಳ್ತೀನಿ. ನಿಂಗೆ ಇಷ್ಟನಾ ಇದು? ಬೇಕಾ? ಸ್ವೀಟ್ ಇರೋದು. ಒಳಗಡೆ ನೀರು ಇರುತ್ತಾ? ಎಳ್ನೀರು ಥರ ಇರುತ್ತೆ, ಚೆನ್ನಾಗಿರುತ್ತೆ. ಏನು ಹಣ್ಣಿದು ಹೆಸರು? ಸೋಮೆ ಚೆನ್ನಾಗಿರೋದು ಸ್ವೀಟ್ ಇರೋದು. ರೋಡಲ್ಲಿ ಆಡ್ಬೇಡ್ವು.
ಗೈಸ್ ನಾವು ಇವಾಗ ಧರ್ಮಸ್ಥಳದಿಂದ ಬರಬೇಕಾದ್ರೆ ಆ ರಾಮಂದು ಇದು ಬರುತ್ತೆ ನೋಡಿ, ಇದು. ಸೊ ಆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಫಸ್ಟ್ ಟೈಮ್ ಬರ್ತಾ ಇರೋದು ಇನ್ನೇನು ಗೊತ್ತಿಲ್ಲ, ಹೋಗಿ ನೋಡೋಣ ಏನೇನಿದೆ. ನೋಡ್ಬೇಡ ಮಾತಾಡ್ತಿದ್ವಿ. ನಾವು ರೀಚ್ ಆಗಾಯ್ತು ಆಲ್ರೆಡಿ. ಇವಾಗ ನೀನು ಅದನ್ನ ನೋಡಬೇಡ. ಆಯ್ತು. ಆಲ್ರೆಡಿ ರೀಚ್ ಆಗಾಯ್ತು. ಸೊ ಇದ್ರೆ ಇದು ಯಾಕೆ ಕಟ್ಟೆ ಕಟ್ತಾರೆ? ಅಲ್ಲಿ ಅಕ್ಕೆ ಈಡೇರುತ್ತಂತೆ. ಯಾರು ಏನೇ ಅಂದ್ಕೊಂಡ್ರು ಅಕ್ಕೆ ಈಡೇರುತ್ತಂತೆ. ಅದಕ್ಕೋಸ್ಕರ ಈಡೇರಿದ ತಕ್ಷಣ ಇಲ್ಲಿ ಬಂದು ಒಂದು ಗಂಟೆ ಕಟ್ಟಬೇಕಂತ. ಅದೇ ಇರೋದು ಇಲ್ಲಿದು ಒಂದು ಮಹತ್ವ. ಅಂದರೆ ಮನೆ ಕಟ್ಟಿಸ್ಬೇಕು, ಒಂದು ಕಾರ್ ತೊಗೋಬೇಕು, ಒಂದು ಜಾಬ್ ಆಗಬೇಕು, ಏನೇ ಆಗಬೇಕು ಅಂತ ಅಂದ್ಕೊಂಡು ಬಂದು ಇಲ್ಲಿ ಹರಕೆ ಅಂದ್ಕೊಂಡು ಹೋಗಿದೆ. ಬರೋಷ್ಟರಲ್ಲಿ ಅದು ಆಗಿರುತ್ತಂತೆ. ಅದು ಈ ಜಾಗದ ಪವರು, ಗಣೇಶನ ಮಹಿಮೆ ಅದು. ಅದಾದ ತಕ್ಷಣ ಅವ್ರೇನು ಮಾಡ್ತಾರೆ, ಬಂದು ಗಂಟೆ ಕಟ್ತಾರೆ. ಅದು ಅಂದರೆ ಎಲ್ಲರಿಗೂ ಅಷ್ಟು ಹರಕೆ ಆಗಿದೆ ಅಂತ ಅರ್ಥ, ಈಡೇರಿದೆ ಅಂತ ಅರ್ಥ. ಅದಕ್ಕೆ ಇಲ್ಲಿ ತುಂಬ ಎಲ್ಲ ಈ ಗುಡಿ ಸುತ್ತಲೂ ಗಂಟೆನೇ ಇರೋದು. ಅದಕ್ಕೆ ಈಡೇರಿದೆ ಅಂತ ಅರ್ಥ. ಸೊ ಅವರೇನೋ ಅಂದ್ಕೊಂಡು ಹೋಗಿದ್ರೆ ಅದಾದರೆ ಬಂದು ಗಂಟೆ ಕಟ್ತಾರೆ. ಅಂದರೆ ಗಣೇಶ ಇರೋದಿಲ್ಲಿ. ಇದು ಏನೋ ಹೆಸರು ಸೌತಡ್ಕ. ಸೌತಡ್ಕ ನೀವು ನೋಡಿರ್ತೀರ ಅನ್ಸುತ್ತೆ. ಅಂದರೆ ಇದು ಎಲ್ಲ ದೇವಸ್ಥಾನ ಥರ ಅಲ್ಲ, ಅಂದರೆ ರೂಮು, ಗೋಪುರ, ದೇವಸ್ಥಾನ ಥರ ಇರಲ್ಲ. ಜಸ್ಟ್ ಓಪನ್ ಪ್ಲೇಸ್ ಇರುತ್ತೆ. ಅದು ಅದಕ್ಕೆ ಅಲಂಕಾರ ಎಲ್ಲ ಮಾಡಿ ಹಂಗೆ ಬಿಡ್ತಾರೆ. ರಾತ್ರಿ ಎಲ್ಲ ಹಿಂಗೆ ಇರುತ್ತಾ? ಹಿಂಗೆ ಓಪನೇ, ನೈಟೆಲ್ಲ ಹಿಂಗೆ ಓಪನೇ ಇರುತ್ತೆ. ಈ ಗಣೇಶನ ಮಹಿಮೆ ಏನಂದರೆ ಒಂದು ಗಿಡಗಳು ಮತ್ತೆ ಕೂಡಿಸಿದ್ದಾರೆ ಅಷ್ಟೇ, ಬಿಟ್ಟರೆ ಯಾವುದೇ ಟೆಂಪಲ್ ಇಲ್ಲ, ಗೋಪುರ ಇಲ್ಲ, ಗುಡಿ ಇಲ್ಲ, ಏನೂ ಇಲ್ಲ. ನೇಚರ್ ಮಧ್ಯೆ ಇದೆ ಈ ಟೆಂಪಲ್. ನೇಚರ್ ಮಧ್ಯ ತುಂಬ ಚೆನ್ನಾಗಿದೆ. ಮಿಡಲಲ್ಲಿ ಮಸ್ತ್ ಗಣೇಶ ಸಿಗ್ತೀವಿ ಎಲ್ಲ ಐತೆ ನೋಡ್ರಿ. ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಇವಾಗ ಹೋಗಿ ಜಸ್ಟ್ ಇವಾಗ ಏನಿಲ್ಲ, ಇವತ್ತೇನು ದರ್ಶನ ಏನು ಮಾಡಲ್ಲ, ನಾಳೆ ದರ್ಶನ ಮಾಡಿಕೊಂಡು ಬೆಂಗಳೂರು. ಸೊ ಇವತ್ತು ಈಗ ಇದನ್ನು ಮುಗಿಸ್ಕೊಂಡು ಒಂದೇ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಅಲ್ಲಿ ರೂಮ್ ಮಾಡಿ ಅಲ್ಲಿ ಸ್ಟೇ ಮಾಡಿ ನಾಳೆ ಬೆಳಿಗ್ಗೆ ಎದ್ದು ದರ್ಶನ ಮಾಡಿಕೊಂಡು ಮತ್ತೆ ರಾತ್ರಿ ಎಲ್ಲ ಬ್ಯಾಂಗ್ಳೂರಿಗೆ. ರೈಟ್. ಸೊ ಒಂದೇ ಸಲ ಕುಕ್ಕೆಯಲ್ಲಿ ಸಿಗ್ತೀವಿ. ಇದೇನಾದರೂ